ಇಷ್ಟೊತ್ತಾದರೂ ಬರಲಿಲ್ವಲ್ಲ, ತಲೆಯೆಲ್ಲ ಕೆಡ್ತಾ ಇದೆ. ಕಾಫಿ ಮಾಡ್ಕೊಡೋಣ? ಕಾಪಿನ ಇಷ್ಟೊತ್ತಲ್ಲಿ? ತಲೆ ಕೆಟ್ಟೋಗ್ತೈತೆ ಅಂದ್ರಿ. ಅದು ಬೇರೆ ಕಾರಣಕ್ಕೆ. ಕಾರಣ ಎಂಥದಾರ ಇರಲಿ, ಕಾಫಿ ಕುಡಿದ್ರೆ ಕೆಟ್ಟಿರೋ ತಲೆನೂ ನೆಟ್ಗಾಯ್ತದೆ. ಮಾಡ್ಕೊಡೋಣ? ನೀನೇನು ಮಾಡ್ದಲೇ ಇದ್ದರೆ ಅದಾಗದೇ ಸರಿ ಹೋಗುತ್ತೆ. ಹೋಗಿ ಮಲ್ಕ. ಕರ್ದು ಹೆಣ್ಣು ಕೊಟ್ರೆ ಅದು ಎಂಥದೋ ರೋಗವಂತೆ. ಏನಾರ ಮಾಡ್ಕೊಳ್ಳಿ. ನೀನು ಅಪ್ಪ 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 ಟಿ ವಿ ನೋಡ್ದ? ನೀನು ಕೇಳ್ತೀಯವ್ವ? ನಾನು ಮೊದಲನೇ ಸಲ ಟಿ ವಿ ನೋಡಿದ್ದು 1989ರಲ್ಲಿ. ಆಗ ನೋಡಬೇಕಿತ್ತು. ಏನು ಬರ್ತಿತ್ತು ಗೊತ್ತಾ? ಏ ಆ ಟಿ ವಿ ಅಲ್ಲ ಅಪ್ಪ. ಮತ್ಯಾವ್ದವ್ವ? ನೀನು ಟಿ ವಿನಲ್ಲಿ ನ್ಯೂಸ್ ನೋಡ್ದ ಅಂತ ಕೇಳಿದ್ದು. ಈಗ ತಾನೇ ಬರ್ತಿತ್ತು. ನನಗಂತೂ ನೋಡಿ ಗಾಬರಿನೇ ಆಗೋಯ್ತು. ಗಾಬರಿನಾ? ಏನು ಬರ್ತಾಯ್ತವ? ಅದು ಯಾವುದೋ ಊರಲ್ಲಿ ಮದುವೆ ಫಿಕ್ಸ್ ಆಗಿದ್ದ ಹುಡುಗ ಇಷ್ಟ ಇಲ್ಲ ಅಂತ ಆ ಹುಡುಗಿ ಅವನನ್ನ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಮಾತಾಡ್ತಾ ಮಾತಾಡ್ತಾ ಅವನನ್ನ ಬೆಟ್ಟದಿಂದ ತಳ್ಳಿ ಸಾಯಿಸೇ ಬಿಟ್ಲಂತೆ. ಅಯ್ಯೋ ಭಗವಂತ, ಈಗಿನ ಮಕ್ಕಳಿಗೆ ಏನಾಗಿದೆ? ನಾನು ಅಂಥದ್ದೆಲ್ಲ ನೋಡ್ಬೇಡ ಕಣವ, ಒಳ್ಳೇದಲ್ಲ. ನೋಡಿದ್ರೇನೆ ಅಲ್ವಪ್ಪ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗೋದು. ಹಂಗಂತೀಯ? ಸರಿ ಸರಿ, ನೀನು ಹೋಗಿ ಮಲ್ಕೊ. ನಿಮ್ಮ ಅಣ್ಣ ಅತ್ತಿಗೆ ಇನ್ನೂ ಬಂದಿಲ್ಲ, ನಾನು ನೋಡ್ಕೊಬತ್ತೀನಿ. ಸರಿಯಪ್ಪ. ಅವನನ್ನ ಬೆಟ್ಟದಿಂದ ತಳ್ಳಿ ಸಾಯಿಸೇ ಬಿಟ್ಲಂತೆ. ನ್ಯೂಸಲ್ಲಿ ಹಾಗೆಲ್ಲ ಬಂತ? ಹುಡುಗಿ ಹುಡುಗನ್ನ ಕರ್ಕೊಂಡೋಗಿ ಬೆಟ್ಟದ ಮೇಲಿಂದ ತಳ್ಳಿಬಿಟ್ಲ? ಹಂಗಾರೆ ಹುಡುಗನಿಗೆ ಇಷ್ಟ ಇಲ್ಲ ಅಂದರೆ ಹುಡುಗಿನೂ ಸಾಯಿಸ್ಬೋದಲ್ಲ? ಈ ನನ್ನ ಮಗ ಬೇರೆ ನನ್ನ ಸೊಸೆನ ಕರ್ಕೊಂಡು ಹೋಗಿದ್ದಾನೆ. ಅಯ್ಯೋ ಭಗವಂತ, ಯಾವುದಕ್ಕೊಂದು ಫೋನ್ ಮಾಡ್ತೀನಿ. ಅಯ್ಯೋ ದೇವ್ರೆ, ನಾಟ್ ಇಷ್ಟಬಲ್ ಬರ್ತಾ ಇದೆ. ಏನಪ್ಪ ಮಾಡೋಣ? ಆ ಸೀನಂಗೆ ಮಾಡ್ತೀನಿ. ಅಯ್ಯೋ ದೇವ್ರೆ, ಫೋನೇ ಕನೆಕ್ಟ್ ಆಗ್ತಾ ಇಲ್ಲ. ಈ ಪಾಪ ನನ್ನ ಮಗ ನನ್ನ ಮುಂದೆ ನಾಟಕ ಮಾಡಿ ಸೊಸೆಗೇನಾದರೂ ಹಂಗೇನಾದ್ರು ಆದರೆ ಈ ನನ್ನ ಮಗನ ಜೀವಂತ ಉಳಿಸಲ್ಲ, ಸುಟ್ಟಾಕ್ಬಿಡ್ತೀನಿ. ನನ್ನ ಸೊಸೆ ಈ ಮನೆ ಮಹಾಲಕ್ಷ್ಮಿ, ಅವಳಿಗೆ ಏನೂ ಆಗಬಾರ್ದು, ಏನೂ ಆಗಬಾರ್ದು. ಈ ನನ್ನ ಮಗನ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಏ ಒಡಿ ಮಗ ಒಡಿ ಮಗ ಒಡಿ ಮಗ, ಬಿಡ ಬೇಡ ಅವನ್ನ. ಅಯ್ಯೋ ಅವ್ವ ರಶ್ಮಿ, ನಿನಗೇನು ಆಗಿಲ್ಲ ತಾನೇ? ಅದು ನೀನು ಒಬ್ಬನೇ ಬಂದಿಯಲ್ಲ, ಅದಕ್ಕೆ ಭಯ ಆಯಿತು ಅಷ್ಟೇ. ಅದು ಚಪ್ಪಲಿ ಸ್ವಲ್ಪ ಕಿತ್ತೋದಂಗೆ ಆಗ್ತಿತ್ತು, ಅದಕ್ಕೆ ಸರಿ ಮಾಡಿಕೊಂಡು ಚಪ್ಪಲಿ ಬಿಟ್ಟು ಬರೋಷ್ಟರಲ್ಲಿ ಇವ್ರು ಬಂದಿದ್ರು ಅಷ್ಟೇ ಮಾವ. ಹೋಗಿ ಮಲ್ಕಳಿ. ಸಾಧ್ಯ ಆದರೆ ಸ್ವಲ್ಪನಾದ್ರೂ ನನ್ನ ಮೇಲೆ ನಂಬಿಕೆ ಇಡು. ಅಜ್ಜಿ, ಅತ್ತೆ, ರಾಣಿ, ಇಂದ್ರ, ಏನಮ್ಮ ಇದೆಲ್ಲ? ಚಿಗವ್ವ, ಇನ್ನು ಮುಂದೆ ಹಿಂಗೆಯ ದಿನಾ ಪೂಜೆ ಪುನಸ್ಕಾರ ಎಲ್ಲ ಇಂದ್ರಿನೇ ಮಾಡ್ತಾಳೆ. ಇನ್ಮ್ಯಾಕೆ ನಾನು ಅಣ್ಣ ಅದಕ್ಕೆ ಅಜ್ಜಿ ಚಿಗವನ್ನ ಸೇವೆ ಮಾಡ್ಕೊಂಡೇ ಇರ್ತೀವಿ. ಅತ್ತೆ, ನೆನೆ ಮನು ಹೇಳಿಲ್ವಾ ನಾವೆಲ್ಲ ಒಟ್ಟಿಗೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ? ಅದಕ್ಕೆ ಇನ್ನು ಮುಂದೆ ನಾನು, ನನ್ನ ಗಂಡ, ನನ್ನ ಮೈದ್ನ ಒಟ್ಟಿಗೆ ಬದುಕಬೇಕು ಅಂತ ಹೀಗೆಲ್ಲ ಮಾಡ್ತಾ ಇದ್ದೀವಿ. ಎಲ್ಲರೂ ಪುನರ್ಜನ್ಮ ಎತ್ಕೊಂಬಂದಿದ್ದೀವಿ. ಅದಕ್ಕೆ ನಮ್ಮನ್ನು ನೀವು ಒಪ್ಕೊಂಡಿದ್ದೀರಾ ಅಂತ ಗೊತ್ತು, ಆದರೆ ನಾವು ನಿಮ್ಮನ್ನು ಪ್ರೀತಿಯಿಂದ ಅಪ್ಕೊಂಡಿದ್ದೀವಿ ಅಂತ ತೋರಿಸೋದಕ್ಕೆ ದೇವ್ರ ಸಾಕ್ಷಿಯಾಗಿ ಇದನ್ನೆಲ್ಲ ಮಾಡ್ತಿದ್ದೀವಿ. ಏ ಸೋಮೇಗೌಡ, ನಿನ್ನೆನೇ ಆಯ್ತಲ್ಲ, ಮತ್ತೆ ಅದನ್ನೇ ಕೆದ್ಕಿ ಏನು ಕೇಳ್ತಾ ಇದೀಯಾ? ಅಜ್ಜಿ, ನಾನು ಹೇಳ್ತೀನಿ. ನೆನ್ನೆ ನಮ್ದೇನಿತ್ತು ನಾವು ಹೇಳಿದ್ವಿ, ಇವತ್ತು ಅವ್ರಿಗೇನು ಅನ್ಸೈತಿ ಅವ್ರು ಹೇಳೋರು ಯಾಕೆ? ಏನೇ ಆದ್ರೂ ಸಂದಾಗಿರೋದು ನಮ್ಮನೇನೆ ಅಲ್ವೇ? ಅಣ್ಣ, ಅದಕ್ಕೆ
ಹೊಸ ಬಟ್ಟೆ ಒಡವೆ ಎಲ್ಲ ಹಾಕ್ಕೊಂಡಿದ್ದೀರಲ್ಲ, ನೀವಿಬ್ರು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಗಿನ್ನೂ ಒಡವೆ ಬಟ್ಟೆ ಬೇಕಿದ್ರೆ ನನಗೆ ಹೇಳಿ, ನಾನು ಕೊಡ್ತೀನಿ. ಈ ನಾಯಿಂದ ರೊಟ್ಟಿ ಕೇಳ್ಕೊಂಡು ಇಸ್ಕೊಳ್ಳೋ ಕರ್ಮ ಯಾವನಿಗೆ ಬೇಕು? ತಲೆ ಸಿಡಿಸಿ ಕಿರೀಟ ಕಿತ್ಕತ್ತೀನಿ, ಎದೆ ಬಗ್ದು ಪಟ್ಟ ಪಡ್ಕತ್ತೀನಿ. ಮನು, ತಮ್ಮ ಅಂದರೆ ನಿನ್ನಂಗಿರ್ಬೇಕು ಕಲ. ಅಣ್ಣ, ಇಷ್ಟು ದಿನ ಅಣ್ಣ ಅಂದರೆ ರಾಮನ್ ನೆನೆಸ್ಕೊತಿದ್ರು, ಆದರೆ ಇನ್ಮ್ಯಾಕೆ ತಮ್ಮ ಅಂದರೆ ಮನು ಥರ ಇರಬೇಕು ಅಂತ ಕೂಡ ಅಂತಾರೆ. ನಿಜ ರಾಣಿಯಿಂದ ಮನುವಿಂದ ತಿಳ್ಕೊಳ್ಳೋದು ತುಂಬ ಇದೆ. ಅಕ್ಕ, ನಮಗೆ ಬೇಕಿರೋದು ಹೊಗಳಿಕೆ ಅಲ್ಲ, ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಅನುಸರಿಸ್ಕೊಂಡು ಹೋಗೋ ಕುಟುಂಬ. ನಮ್ಮನೆ ಇನ್ಮೇಲೆ ಹೀಗೆ ಇರಬೇಕಪ್ಪ ಭಗವಂತ. ಕುಟುಂಬ ಅನ್ನೋದೇ ಮರ್ತು ಹೋಗಿರೋ ಈ ಕಾಲದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರೋದೇ ಹೆಚ್ಚು. ಆದರೆ ಈ ಮನೆಯಲ್ಲಿ ಒಗ್ಗಟ್ಟಿಗೆ ಕೊರತೆ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾವ್ರು ಕಂಡುಬಿಟ್ರೆ ಎಷ್ಟೊತ್ತು ಸುಮ್ತೆ. ಈ ಮನೆ ಗಂಟಿದ ಕಂಟಕ ಕಳೆದೋಯ್ತು ಅಂತ ತಿಳ್ಕೊ. ನಿನಗೆ, ಮನುಗೆ, ರಾಣಿಗೆ ನಾನು ಎಷ್ಟೊಂದು ಕಷ್ಟ ಕೊಟ್ಟಿದ್ದೀನಿ. ರಾಣಿಯಿಂದ ನಾನು ಬುದ್ಧಿ ಕಲ್ತದ್ದಾಯ್ತು, ಈಗ ಈ ನನ್ನ ಮಕ್ಕಳಿಗೂ ಕಲಿಸಿದ್ದಾಯ್ತು. ಇನ್ಮೇಲೆ ಈ ಮನೆ ಮಾಸ್ತಿ ಕೊಪ್ಪಲಿಗೆ ಫೇಮಸ್ ಆಗುತ್ತೆ. ಎಲ್ರೂ ಇದ್ರೆ ಈ ಥರ ಇರಬೇಕು ಅಂತ ಹೇಳ್ತಾರೆ ಅಲ್ವಾ? ಹೌದೌದು ಮನು, ನೋಡ್ತಾ ಇರೋ ಇನ್ನು ಮ್ಯಾಕೆ ಈ ಮನೇನ ಹೆಂಗೆ ಮಾಡ್ತೀವಿ ಅಂತ. ಹೈಯರ್ ಸ್ಟಡೀಸ್ ಕೋಟಿಗಟ್ಟಲೆ ಖರ್ಚಾಗುತ್ತೆ ಮಾವ. 3 ವರ್ಷ ಓದ್ಬೇಕು ಗೊತ್ತಾ? ಈ ಉಂಡಿಗೆ ಹಾಕಿರೋ ಹಣನ ನಾವು ನಮ್ಮ ಊರ್ನಾಗೆ ಒಂದು ಧರ್ಮಾಸ್ಪತ್ರೆ ಕಟ್ಟಕ್ಕೆ ಬಳಸ್ಕೊಡೋದು. ಪಾರೋ ಪಾರೋ, ಒಂದ್ಕಿಂತ ಬಾ ಪಾರೋ ಇಲ್ಲಿ. ಹಾ ಬಂದೆ. ಏನ್ ಮಾವ? ಬಾ ಕೂತ್ಕೋ ಹೇಳ್ತೀನಿ. 50 ರೂಪಾಯಿ ಎಲ್ಲ ತೆಗಿ.